ಅಸ್ಸಲಾಮು ಅಲೈಕುಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ನಿಂಕು നല്ല ടേസ്റ്റിയായോ സ്നോ വൈറ്റ് ഡെസേർട്ട് എങ്ങനെയാക്കുറിച്ചെന്ന് കാട്ടുറെ. ഇത് ഫുൾ ക്രീമി മിൽക്കി അടിപൊളിയായ ഡെസേർട്ട് ആയി തിಕ್ಕರು. ಇದಕ್ಕೆ ಚೊಮ್ಮೆ ಇಂಗ್ರೀಡಿಯೆಂಟ್ಸ್ ಎಂದು ಬೇನುಂಟು ಇಲ್ಲೇ ಕೊರಿಯ ಇಂಗ್ರೀಡಿಯೆಂಟ್ಸ್ಲೆ ಔತ್ಲೆ ಹಾಕಿದ್ದು ಎಡ್ಕ. പിന്നെ ഈ ടേസ്റ്റ് ഉണ്ടല്ലെങ്കിൽ അവർക്ക് ട്രൈ ആക്കിയാൽ കൊണ്ടില്ലെങ്കിൽ ടേസ്റ്റ് മറക്കുകയെ മറക്കാല്ല അത്ര നല്ല ഉണ്ടെങ്കിൽ ഏ ഒക്കേഷನ್ಗೂ ಇದೇ ಡೆಸರ್ಟ್ ಹಾಕುವಾರು. ನಾನು ಈ ಡೆಸರ್ಟ್ ವರ್ಕ ಟ್ರೈ ಆಗ್తుంಡಲ್ಲ నాకు ಚೊಮ್ಮೆ ಕೊಸ್ಸೀರು ಅತ್ತರ ಟೇಸ್ಟ್ ಐತಿ ಅಂತ ಚೆನ್ನ ಕೊರಿಯ ಇಂಗ್ರೀಡಿಯೆಂಟ್ಸ್ಲು വെച്ച് ಇತ್ತರ ಟೇಸ್ಟ್ ಆವುಡ ಡೆಸರ್ಟ್ ಚೆಂದ ನಾನು ಶಾಕ್ ಪಲ್ಯ ಆಯ ಭಾರಿ ಒನ್ನಲ್ಲ ಉಡು ಸೇಮ್ ಕೇಕ್ ಪಲ್ಯ ಉಡು ಈ ರಫೆಲ್ಲೋ ಚಾಕ್ಲೇಟ್ ಇಕ್ಕರಲೆ ಅಂಗನೆ ಮೇರು ಭಾರಿ ಟೇಸ್ಟ್ ഇതിപ്പോൾ എങ്ങനെ ആക്കുക നോക്ക. ಇದಕ್ಕೆ ನಾವು ವರ್ಕ್ ಪ್ರತ್ತರ ವಿಪ್ಪಿಂಗ್ ಕ್ರೀಮ್ ಇರ್ತಾರೆ ನಂದು ವಿಪ್ಪಿಂಗ್ ಕ್ರೀಮ್ ಸ್ವೀಟ್ നിങ്ങൾ ഇന്നില്ലെങ്കിൽ പൗഡർ ഷുഗർ ഇടರು. പിന്നെ 1/4 ടീസ്പൂൺ എത്ര വെനില എಸೆನ್ಸ್ 1 ಟೇಬಲ್ ಸ್ಪೂನ್ ಎತ್ತರ ಮಿಲ್ಕ್ ಮೇಡ್ ಭಾಳ ಎಕ್ಸ್ಟ್ರಾ ಇಟ್ಟರೆ ಇದು നല്ല ಸ್ಟಿಕ್ ಫಿಕ್ಸ್ ಬಂದಿರ್ ತೋಲು ಬೀಟ್ ಹಾಕರು. ഇപ്പോൾ ಸ್ಟಿಫ್ ಪೀಕ್ಸ್ ಬಂದರು. ಇದಕ್ಕೆ ನಾನು ಅರೆ ಕಪ್ ಎತ್ತರ ಡೆಸಿಕೇಟೆಡ್ ಕೋಕೋನಟ್ ಎಡ್ತಾರೆ ಇಟ್ಟಿತ್ತು നല്ല ಮಿಕ್ಸ್ ಹಾಕರು. ఇప్పుడు ನಾನು ಕೊರಿಯ ಬ್ರೆಡ್ ಸ್ಲೈಸ್ ಇರ್ತಾರೆ ಅದ್ರ ಎಡ್ಜಸ್ ಎಲ್ಲ ಕಟ್ ಹಾಕರು ಸೈಡ್ ಬ್ರೌನ್ ಪಾರ್ಟ್ ಎಲ್ಲ ಕಟ್ ಹಾಕರು ನಿಂಗ. പിന്നെ ഒരു ಕಪ್ ಹತ್ರ ಪಾಲೆಡ್ತು ಒಂದು ಬೌಲ್ಗೆ ಬೀತರು. പിന്നെ ಅದಕ್ಕೆ 1 ಟೇಬಲ್ ಸ್ಪೂನ್ ಶುಗರ್ ಇಟ್ಟಿತ್ತು ತೆಲ್ ಮಿಕ್ಸ್ ಹಾಕಿತ್ತು ഒരു ಸೈഡിൽ ಬೇಕರು. ನೀವು ഇപ്പോൾ ಬ್ರೆಡ್ ಸ್ಲೈಸ್ ಹಾಕಿದ್ದು ಕಟ್ ಹಾಕಿದ್ದು ಉಂಡಲ್ಲಿ ಅದು ನೀವು ಅದಕ್ಕೆ ಡಿಪ್ ಹಾಕರು ತೆಲ್ ಮುಕ್ಕರು ಮುಕ್ಕಿತ್ತು ನೀವು ಹಾಕಿ ಸರ್ವ್ ಹಾಕೋ ಡಿಶ್ನುಂಡಲ್ಲಿ ಡೆಸರ್ಟ್ ಸರ್ವ್ ಹಾಕಿರೋದಿಲ್ಲ ಫಸ್ಟ್ ಲೇಯರ್ ಸ್ಪ್ರೆಡ್ ಹಾಕರು ಬ್ರೆಡ್ರು ಎಲ್ಲ ಬ್ರೆಡ್ ಪಾಲ್ಗೆ ಮುಕ್ಕಿತ್ತು ഇങ്ങനെ ಲೇಯರ್ ಸ್ಪ್ರೆಡ್ ಹಾಕಿ ಹೆಂಗಾಯ್ತು ಸೈಡ್ಗೂ ಅದೇ ಪರ ಫುಲ್ ಕವರ್ ಹಾಕರು. ಇಪ್ಪ ಹಾಕಿ ಬೆಚ್ಚೋ ವಿಪ್ಪಿಂಗ್ ಕ್ರೀಮ್ ಉಂಡಲ್ಲಿ ಅದು ಅದ್ರ ಮೇಲೆ ಸ್ಪ್ರೆಡ್ ಹಾಕರು. ಪಾಡದೇ ಪಲೆ ಬ್ರೆಡ್ ಇಡ್ರು ಇಡ್ತಾಯಿ ಪಿನ್ನ ಕ್ರೀಮ್ ಸ್ಪ್ರೆಡ್ ಹಾಕರು. ಇದು നല്ല ಜ್ಯೂಸಿ ಆಯಿತು ಸಾಫ್ಟ್ ಆಯಿತು നല്ല ಟೇಸ್ಟ್ ಅವಡಿ ಡೆಸರ್ಟ್. ಮೇಲೆ ಟಾಪ್ ಲೇಯರ್ಲು ಒರೇ ಪಲೆ ಸ್ಪ್ರೆಡ್ ಹಾಕರು. പിന്നെ ഇത് ഞാൻ നനച്ചിട്ട് വെച്ചിരുന്ന ബദാം ಅದ್ರ തോലെടുത്തിട്ട് ಸ್ಲೈಸ್ ಹಾಕಿದ ಮೇಲೆ ಟಾಪಲ್ಲಿ ಫುಲ್ ಡೆಕೋರೇಟ್ ಹಾಕರು. ನೋಕರು ಒಳ್ಳೆ ಡೆಸರ್ಟ್ ರೆಡಿ ಆಯಿರು. ಇದು 3 to 4 hours ಫ್ರಿಡ್ಜಲ್ಲಿ ಬೇಕರು അല്ലെങ്കിൽ ಓವರ್ ನೈಟು ಬೇಕು ಓವರ್ ನೈಟ್ ಬೆಚ್ಚಂಗೆ നല്ല ಬೆಸ್ಟ್ ರಿಸಲ್ಟ್ കിട്ടും. ഇപ്പോൾ നോക്കൂ ഞാൻ ഇത് കട്ടാക്കിയത് കാട്ടರೆ എങ്ങനെല്ല ആയിരുണ്ട് എങ്ങനെല്ല പീസ് ಬಂದರು എങ്ങനെ ಲೇಯರ್ ಐತ್ ಬಂದರು ನೋಕರು. ನೋಕೂರು ಸಾಫ್ಟ್ ಜ್ಯೂಸಿ ಪಲ್ಯ ಇರಿದ್ದು നിങ്ങൾ ഈ ഡെസേർട്ട് ഒർക്കായെങ്കും ട്രൈ ആക്കുന്നു ട്രൈ ആക്കിയിട്ട് ನಾ ಕಮೆಂಟ್ಸ್ ಚೆಲ್ಲುಡು എങ്ങനെ ആയെങ്കിൽ. പിന്നെ നിങ്ങൾക്ക് രണ്ട് വീഡിയോ ಇಷ್ಟ ಆയെങ്കിൽ ಕಮೆಂಟ್ಸ್ ಹಾರ್ಟ್ ಅಂಟಿಡ್ರು. ನಾನು ಇನ್ನೊಂದು ವೀಡಿಯೋಲಿ ಬಂದೆ. ಅಸ್ಸಲಾಮು ಅಲೈಕುಮ್.